ಹಾಗೂ ಜೆಡಿಎಸ್ ವಿರುದ್ಧ ಮಾತಾಡೋಕೆ ಹಲವಾರು ಸಚಿವರನ್ನ ಮಾಡಿದ್ದಾರೆ. ಈ ಯೋಜನೆ ಮಾಡಿದವರು ಸರ್ವನಾಶ ಆಗ್ತಾರೆ ಅಂದ್ಬಿಟ್ಟು ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ದಾರೆ ಮೈಸೂರಲ್ಲಿ. ಸರ್, ಯೋಜನೆ ಮಾಡಿದ್ರೆ ಕುಮಾರಸ್ವಾಮಿ ಸರ್ವನಾಶ ಆದ್ರೆ ಕುಮಾರಸ್ವಾಮಿ ಸರ್ವನಾಶ ಆಗಬೇಕು, ನಾವ್ಯಾರು ಸರ್ವನಾಶ ಆಗಲ್ಲ. ಅವ್ರೇನು ಸರ್ವನಾಶ ಆಗಬೇಕು ಅಂತ ಹೇಳಿದ್ರೆ ಚಾಮುಂಡಿ ಮುಂದೆ ಯೋಜನೆ ಮಾಡಿದವರು ಯಡಿಯೂರಪ್ಪ ಕುಮಾರಸ್ವಾಮಿ. ಆ ತಾಯಿ ನೋಡ್ಕೊಳ್ಳಿ, ನಾವೇನು ಅವ್ರ ಬಗ್ಗೆ ನಾವು ಹೇಳೋದು ಬೇಡ, ಹಂಗೆಲ್ಲ ಮಾತಾಡಬಾರ್ದು. ಒಬ್ಬ ಹಿರಿಯ ಸಚಿವರಾಗಿ ಕೇಂದ್ರ ಮಂತ್ರಿಗಳಾಗಿ ಹಂಗೆಲ್ಲ ಸರ್ವನಾಶ ಆಗಬೇಕು, ಅದೇನೋ ಇದಕ್ಕೆ ನುಗ್ಬಿಡಿ ಅಂತ ಸ್ವಲ್ಪ ಬಾಲಿಶವಾಗಿ ಅವ್ರು ಮಾತಾಡ್ತಕ್ಕಂಥದ್ದನ್ನ ಬಿಡಬೇಕು. ಆ ಯೋಜನೆ ಮಾಡೋರು ಸರ್ವನಾಶ ಆಗಲಿ ಅಂತಂದರೆ ಮಾಡಿರೋರೇನೆ ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ. ಆ ತಾಯಿ ನೋಡ್ಕೊಳ್ಳಿ, ಯಾರು ಮಾಡೋರು. ಸರ್, ಈಗ ನಮಗೆ ಹಾಗೂ JDS ವಿರುದ್ಧ ಮಾತಾಡೋದಕ್ಕೆ ಹಲವಾರು ಸಚಿವರನ್ನ ಬಿಟ್ಟಿದ್ದಾರೆ ಅಂತ ಆರೋಪ. ಸರ್, ಯಾರನ್ನ ಬಿಟ್ಟವ್ರಿ, ಯಾಕೆ ಬಿಟ್ಟವ್ರಿ? ಇರೋ ವಿಚಾರ ಹೇಳ್ತೀವಿ, ತಪ್ಪಿದ್ರೆ ಹೇಳಿ. ನಮಗೆ ಏನು ನಾವೇನು ಎಳೆ ಮಕ್ಕಳ? ನಾವು ಅವ್ರ ಜೊತೆ ಬೆಳೆದಿರೋರಪ್ಪ, ಅವ್ರ ಕತೆ ಎಲ್ಲ ಗೊತ್ತು ನಮಗೆ, A to Z ಹೇಳ್ತೀವಿ. ನಾವೇನು ಎಳೆ ಮಕ್ಕಳಲ್ಲ, ಏನು ಮಾತಾಡೋಕ್ಕೇನು ಬಿಟ್ಟಿಲ್ಲ ನಮ್ಮನ್ನು. ನಾವು ಇರೋ ವಿಚಾರ ಸತ್ಯ ಹೇಳ್ತಾ ಇದ್ದೀವಿ. ಸತ್ಯ ಹೇಳ್ತಾದ್ರೆ ಚರ್ಚೆಗೆ ಬರಲಿ. ಈ ಯೋಜನೆ ಬಗ್ಗೆ ಅವ್ರು ಮಾತಾಡ್ತಾವ್ರಲ್ಲ, ಅವ್ರು ನಿಖಿಲ್ ಮತ್ತು ವಿಜೇಂದ್ರ ಇಬ್ಬರು ಚರ್ಚೆಗೆ ಬರಲಿ. ಯಾವ್ದಾರ ಮೀಡಿಯಾ ಮುಂದೆ ನೀವು ಕರೀರಿ, ಚರ್ಚೆಗೆ ಬಂದರೆ ಕೂತ್ಕೊಂಡು ಚರ್ಚೆ ಮಾಡೋಣ. ಯಾರ್ಯಾರ ಕಾಲದಲ್ಲಿ ಏನೇನಾಯ್ತು ಅಂತ ಈಗ ನೀವೆಲ್ಲ ಪತ್ರಿಕೆಯಲ್ಲಿ ನೋಡಿರ್ಬೇಕಲ್ಲ. ಯಾರ್ಯಾರ ಕಾಲದಲ್ಲಿ ಏನೇನಾಯ್ತು ಯೋಜನೆ ಬಗ್ಗೆ, ಯಾರ್ಯಾರು ಮಾಡಿದ್ರು ಈ ಯೋಜನೆನ ಅಂತೇಳಿ ಎಲ್ಲ ಪತ್ರಿಕೆಯಲ್ಲಿ ಇವತ್ತೆಲ್ಲ ಬಂದಿರ್ಬೇಕಲ್ಲ. ನಾವು ಎಲ್ಲ ಪೇಪರಲ್ಲೂ ಮೊದಲನೇ ಪುಟದಲ್ಲೇ ಬಂದದಲ್ಲ, ನೋಡಲಿ ಅದನ್ನು. ಅದು ಸುಳ್ಳು ಅಂತಂದ್ರೆ ನಮ್ಮಲ್ಲಿ ಡಿಫಾಮೇಷನ್ ಕೇಸ್ ಹಾಕಲಿ. ಸುಳ್ಳು ಅಂತಂದ್ರೆ ಅದು ನಮ್ಮಲ್ಲಿ ಡಿಫಾಮೇಷನ್ ಕೇಸ್ ಹಾಕ್ಲಿ ಬಿಡ್ರಿ, ಕಾಂಗ್ರೆಸ್ನವ್ರ ಮೇಲೆ. ಇನ್ನೇ ನಮಗೆ ಹೇಳಿ, ಸರ್ವನಾಶ ಆಗಲಿ ಅಂತಂದ್ರೆ ಅವರೇ ಮಾಡಿರೋದು. ಆ ತಾಯಿ ನೋಡ್ಕೊಳ್ಳಿ, ಚಾಮುಂಡಿ. ಯೋಜನೆ ದುಡ್ಡು ಹೊಡೆಯುವಂಥ ಸ್ಕೀಮು ನನ್ನ ವಿರುದ್ಧ ಹಾಗೂ JDS ವಿರುದ್ಧ ಮಾತಾಡೋಕೆ ಹಲವಾರು ಸಚಿವರನ್ನ ಮಾಡಿದ್ದಾರೆ. ಈ ಯೋಜನೆ ಮಾಡಿದವರು ಸರ್ವನಾಶ ಆಗ್ತಾರೆ ಅಂದ್ಬಿಟ್ಟು ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ದಾರೆ ಮೈಸೂರಲ್ಲಿ. ಸರ್, ಯೋಜನೆ ಮಾಡಿದ್ರೆ ಕುಮಾರಸ್ವಾಮಿ ಸರ್ವನಾಶ ಆದ್ರೆ ಕುಮಾರಸ್ವಾಮಿ ಸರ್ವನಾಶ ಆಗಬೇಕು, ನಾವ್ಯಾರು ಸರ್ವನಾಶ ಆಗಲ್ಲ. ಅವ್ರೇನು ಸರ್ವನಾಶ ಆಗಬೇಕು ಅಂತ ಹೇಳಿದ್ರೆ ಚಾಮುಂಡಿ ಮುಂದೆ ಯೋಜನೆ ಮಾಡಿದವರು ಯಡಿಯೂರಪ್ಪ ಕುಮಾರಸ್ವಾಮಿ. ಆ ತಾಯಿ ನೋಡ್ಕೊಳ್ಳಿ, ನಾವೇನು ಅವ್ರ ಬಗ್ಗೆ ನಾವು ಹೇಳೋದು ಬೇಡ, ಹಂಗೆಲ್ಲ ಮಾತಾಡಬಾರ್ದು. ಒಬ್ಬ ಹಿರಿಯ ಸಚಿವರಾಗಿ ಕೇಂದ್ರ ಮಂತ್ರಿಗಳಾಗಿ ಹಂಗೆಲ್ಲ ಸರ್ವನಾಶ ಆಗಬೇಕು, ಅದೇನೋ ಇದಕ್ಕೆ ನುಗ್ಬಿಡಿ ಅಂತ ಸ್ವಲ್ಪ ಬಾಲಿಶವಾಗಿ ಅವ್ರು ಮಾತಾಡ್ತಕ್ಕಂಥದ್ದನ್ನ ಬಿಡಬೇಕು. ಆ ಯೋಜನೆ ಮಾಡೋರು ಸರ್ವನಾಶ ಆಗಲಿ ಅಂತಂದರೆ ಮಾಡಿರೋರೇನೆ ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ. ಆ ತಾಯಿ ನೋಡ್ಕೊಳ್ಳಿ, ಯಾರು ಮಾಡೋರು. ಸರ್, ಈಗ ನಮಗೆ ಹಾಗೂ JDS ವಿರುದ್ಧ ಮಾತಾಡೋದಕ್ಕೆ ಹಲವಾರು ಸಚಿವರನ್ನ ಬಿಟ್ಟಿದ್ದಾರೆ ಅಂತ ಆರೋಪ. ಸರ್, ಯಾರನ್ನ ಬಿಟ್ಟವ್ರಿ, ಯಾಕೆ ಬಿಟ್ಟವ್ರಿ? ಇರೋ ವಿಚಾರ ಹೇಳ್ತೀವಿ, ತಪ್ಪಿದ್ರೆ ಹೇಳಿ. ನಮಗೆ ಏನು ನಾವೇನು ಎಳೆ ಮಕ್ಕಳ? ನಾವು ಅವ್ರ ಜೊತೆ ಬೆಳೆದಿರೋರಪ್ಪ, ಅವ್ರ ಕತೆ ಎಲ್ಲ ಗೊತ್ತು ನಮಗೆ, A to Z ಹೇಳ್ತೀವಿ. ನಾವೇನು ಎಳೆ ಮಕ್ಕಳಲ್ಲ, ಏನು ಮಾತಾಡೋಕ್ಕೇನು ಬಿಟ್ಟಿಲ್ಲ ನಮ್ಮನ್ನು. ನಾವು ಇರೋ ವಿಚಾರ ಸತ್ಯ ಹೇಳ್ತಾ ಇದ್ದೀವಿ. ಸತ್ಯ ಹೇಳ್ತಾದ್ರೆ ಚರ್ಚೆಗೆ ಬರಲಿ. ಈ ಯೋಜನೆ ಬಗ್ಗೆ ಅವ್ರು ಮಾತಾಡ್ತಾವ್ರಲ್ಲ, ಅವ್ರು ನಿಖಿಲ್ ಮತ್ತು ವಿಜೇಂದ್ರ ಇಬ್ಬರು ಚರ್ಚೆಗೆ ಬರಲಿ. ಯಾವ್ದಾರ ಮೀಡಿಯಾ ಮುಂದೆ ನೀವು ಕರೀರಿ, ಚರ್ಚೆಗೆ ಬಂದರೆ ಕೂತ್ಕೊಂಡು ಚರ್ಚೆ ಮಾಡೋಣ. ಯಾರ್ಯಾರ ಕಾಲದಲ್ಲಿ ಏನೇನಾಯ್ತು ಅಂತ ಈಗ ನೀವೆಲ್ಲ ಪತ್ರಿಕೆಯಲ್ಲಿ ನೋಡಿರ್ಬೇಕಲ್ಲ. ಯಾರ್ಯಾರ ಕಾಲದಲ್ಲಿ ಏನೇನಾಯ್ತು ಯೋಜನೆ ಬಗ್ಗೆ, ಯಾರ್ಯಾರು ಮಾಡಿದ್ರು ಈ ಯೋಜನೆನ ಅಂತೇಳಿ ಎಲ್ಲ ಪತ್ರಿಕೆಯಲ್ಲಿ ಇವತ್ತೆಲ್ಲ ಬಂದಿರ್ಬೇಕಲ್ಲ. ನಾವು ಎಲ್ಲ ಪೇಪರಲ್ಲೂ ಮೊದಲನೇ ಪುಟದಲ್ಲೇ ಬಂದದಲ್ಲ, ನೋಡಲಿ ಅದನ್ನು. ಅದು ಸುಳ್ಳು ಅಂತಂದ್ರೆ ನಮ್ಮಲ್ಲಿ ಡಿಫಾಮೇಷನ್ ಕೇಸ್ ಹಾಕಲಿ. ಸುಳ್ಳು ಅಂತಂದ್ರೆ ಅದು ನಮ್ಮಲ್ಲಿ ಡಿಫಾಮೇಷನ್ ಕೇಸ್ ಹಾಕ್ಲಿ ಬಿಡ್ರಿ, ಕಾಂಗ್ರೆಸ್ನವ್ರ ಮೇಲೆ. ಇನ್ನೇ ನಮಗೆ ಹೇಳಿ.